ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಜನರು ತಮ್ಮ ಆಹಾರ ವ್ಯವಸ್ಥೆ, ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಕೋವಿಡ್ ನಂತರ ನಾವು ಅಬ್ಸರ್ವ್ ಮಾಡಿದಾಗ ಇನ್ನಷ್ಟು ಇದು ಜನರ ಜೀವನ ಶೈಲಿಯಲ್ಲಿ ಬದಲಾವಣೆ ಕಂಡು ಬಂದಿದ್ದು. ನಾವು ಈಗ ಸಾರ್ವಜನಿಕರಲ್ಲಿ ಭಿನ್ನವಿಸಿಕೊಳ್ಳುವುದೇನೆಂದರೆ, ಜಿಲ್ಲಾ ಆಸ್ಪತ್ರೆಗೆ ಉಡುಪಿ ಪರವಾಗಿ ಅಲ್ಲಲ್ಲಿ ಹೋಗಿ, ಅದು ಓಲ್ಡ್ ಏಜ್ ಹೋಮ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ಇರ್ಬೋದು, ಇನ್ನಿತರ ಇಂಡಸ್ಟ್ರಿ, ಫಿಶ್ ಇಂಡಸ್ಟ್ರಿ ಇರ್ಬೋದು, ಅಲ್ಲಿಗೆ ನಮ್ಮ ತಂಡ ತೆರಳಿ ಅವರಿಗೆ BP ಕಾಯಿಲೆ ಬಗ್ಗೆ, ಸಕ್ಕರೆ ಕಾಯಿಲೆ ಬಗ್ಗೆ ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ, ನಮ್ಮಲ್ಲಿ ಅಂದರೆ ಕಬಿ ಪ್ರೋಗ್ರಾಮ್ಸ್ ಇದೆ, ಹಾಗೆಯೇ ನಮ್ಮಲ್ಲಿ ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಅಲ್ಲಿಗೆ ತೆರಳಿ ಜನರ ಜೀವನ ಶೈಲಿಯ ಬಗ್ಗೆ ಹೆಚ್ಚಿನ ಗಮನ ಕೊಡುವತ್ತ ಸೆಳೀತಾ ಇದ್ದಾರೆ. ಕಾಯಿಲೆ ಬರೋದಕ್ಕಿಂತ ಮೊದಲೇ ತಾವು ಅಂದರೆ 30 ವರ್ಷ ಆದ ಮೇಲೆ ತಾವು ಅಲ್ಲಿ ಇಲ್ಲಿ ಕಾಯಿಲೆ ಬಂದಾಗ ಮಾತ್ರೆ ತೆಗೆದುಕೊಳ್ಳೋಕ್ಕಿಂತ ಬದಲು ನುರಿತ ತಜ್ಞ ವೈದ್ಯರಿಂದ 6 ತಿಂಗಳಿಗೊಮ್ಮೆ ತಮ್ಮ ದೇಹವನ್ನ ಪರೀಕ್ಷೆಗೊಳಿಸ್ಪಡಿಸ್ಕೊಳ್ಳೋದು ಬಹಳ ಉತ್ತಮ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿದಾಗ. ಮತ್ತೆ ನಾನು ಮಕ್ಕಳಲ್ಲಿ ಈಗ ನೋಡ್ಕೊಂಡಾಗೆ, ಶಾಲೆ ಹೋಗೋ ಮಕ್ಕಳಿರ್ಬೋದು, ಎಲ್ಲರೂ ವಾಹನ ವ್ಯವಸ್ಥೆ, ಮನೆಯಿಂದ ಬಾಗಿಲಿನಿಂದ ಶಾಲೆಗೆ, ಶಾಲೆಯಿಂದ ಬರೋದು, ಇದು ಏನಾಗ್ತಾ ಇದೆ ಅಂದ್ರೆ ಜನರಲ್ಲಿ, ಮಕ್ಕಳಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕೊರತೆ ಇದೆ. ಫಿಸಿಕಲ್ ಆಕ್ಟಿವಿಟೀಸ್ ಕೊರತೆ ಇರೋದ್ರಿಂದ ನಮಗೆ, ಅಥವಾ ಜಂಕ್ ಫುಡ್ ತಿನ್ನೋದ್ರಿಂದ ಒಬೇಸ್ ಆಗುವಂಥದ್ದು. ಒಬೇಸ್ ಆಯ್ತಂದ್ರೆ ಕೂಡಲೇ ಮತ್ತೆ ರಕ್ತದೊತ್ತಡ ಇರ್ಬೋದು ಅಥವಾ BP ಬರುವಂಥದ್ದು ಇರುತ್ತೆ. ಇದನ್ನ ತಡಿಬೇಕಂದ್ರೆ ಈ 2 ಆಹಾರ ವ್ಯವಸ್ಥೆ, ಒಂದು ಮನೆಯ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಮತ್ತು ದಿನ ನಾನು ಹೇಳ್ತಾ ಇರೋದು 45 ಮಿನಿಟ್ಸ್ ವಾಕ್ ಮಾಡಿದರೆ 50% ಆಫ್ ದಿ ಡಿಸೀಸ್ ಅನ್ನ, ಅಥವಾ BP ಇರ್ಬೋದು, ಶುಗರ್ ಇರ್ಬೋದು, ಇದನ್ನ ತಡೆ ಇಡ್ಬೋದು. ಹಾಗಾಗಿ ಸಾರ್ವಜನಿಕರು ತಮ್ಮ ಮಕ್ಕಳಲ್ಲಿ ಅಥವಾ ಶಾಲಾ ಶಿಕ್ಷಕರು ಒಂದು 10 ನಿಮಿಷ ಪ್ರತಿ ದಿವಸ ಇದ್ರ ಬಗ್ಗೆ ಹೇಳಿದಾಗ ಮುಂದಿನ ದಿನಗಳಲ್ಲಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತ ವಿನಂತಿಸ್ತೇನೆ.